ಸರ್ ಕ್ಲೋಸ್ ಆಗಿ ಸರ್ ಒಂಚೂರು ಸರ್ ಕ್ಲೋಸ್ ಆಗಿ ಇಲ್ಲಿ ಬೇಡ ಇಲ್ಲ ಮಾತಾಡ್ತೀರಾ ಇಲ್ಲ ಮಾತಾಡ್ತೀರಾ ಇಲ್ಲ ಆಗಲ್ಲ ಲೈಟ್ ಇಲ್ಲ ಲೈಟ್ ಒಳ್ಳೆ ಮಾಡ್ತೀರಾ ಒಳ್ಳೆ ಡಾಕ್ಟರ್ ಅಜಯ್ ಕುಮಾರ್, ಚೇರ್ಮನ್ ಭಾರತ್ ಹಾಸ್ಪಿಟಲ್ಸ್ ಇದೆ. ಇವತ್ತು ನಾವು ಮೈಸೂರಿಗೆ ಒಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ತಂದಿದ್ದೀವಿ. ಏನು ಅಂದರೆ ಇಲ್ಲಿ ಒಂದು ಡೇ ಕೇರ್ ಇನ್ಫ್ಯೂಷನ್ ಸೆಂಟರ್ ಮಾಡಿದ್ದೀವಿ ಕುವೆಂಪು ನಗರದಲ್ಲಿ. ಇದರಿಂದ ಏನು ಉದ್ದೇಶ ಅಂದರೆ ನಮ್ಮ ಭಾರತ್ ಹಾಸ್ಪಿಟ್ಲು ಸುಮಾರು 30 ವರ್ಷದಿಂದ ಇದೆ ಮೈಸೂರಿನಲ್ಲಿ. ಅದು ಎಲ್ಲರಿಗೂ ಆಕ್ಸೆಸಬಲ್ ಮಾಡಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟು ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿಲ್ಲ. ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಕೊಡೋದು ಅನ್ನೋದು ಭಾಳ ಮುಖ್ಯ. ಕ್ಯಾನ್ಸರ್ ಬಂದವ್ರಿಗೆ ಏನು ಅಂದರೆ ಕನ್ವೀನಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಈ ಥರ ಒಂದು ಅಡ್ವಾನ್ಸ್ಡ್ ಡೇ ಕೇರ್ ಸೆಂಟರ್ ಇಲ್ಲಿ ಮಾಡಿ ಜನಗಳಿಗೆ ಏನು ಅಂದರೆ ಇಲ್ಲಿ ಬಂದು ಡೈಲಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲಿ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟು ಎಲ್ಲ ಇದ್ದಾರೆ. ಒಂದು ದೊಡ್ಡ ಟೀಮ್ ಇದೆ. ಡಾಕ್ಟರ್ ಸಂತೋಷ್, ಡಾಕ್ಟರ್ ಅವಿನಾಶ್, ಡಾಕ್ಟರ್ ಮಾಧವಿ ಸರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಭಾರತ್ ಹಾಸ್ಪಿಟಲ್ ಅವರು, ಡಾಕ್ಟರ್ ವಿಜಯ್ ಸರ್ಜನ್ನು, ಆಮೇಲೆ ವಿನಯ್, ಆಮೇಲೆ ಅಭಿಷೇಕ್, ಎಲ್ಲ ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್, ಎಲ್ಲ ಟೀಮ್ ಎಫರ್ಟ್. ನಾವೇನು ಅಂದರೆ ಒಂದು ಪೇಷಂಟ್ಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಟೀಮ್ ಜೊತೆ ಮಾತಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಏನು ಅಂತ ಕೊಡ್ತೀವಿ. ಇದಕ್ಕೆ ಮಲ್ಟಿ ಡಿಸಿಪ್ಲಿನ್. Hi, my name is Anjali Ajay Kumar, and I'm one of the directors of Bharat Hospital. And here today, we're very excited to announce the launch of our daycare center. Bharat Hospital has been in Mysore for over 35 years. We have a whole host of comprehensive oncology care, from diagnostics in PET CT to lab to robotic surgery, radiation oncology, and medical oncology. For many in Mysore, Bharat Hospital is an icon, and it's been known there for a long time. Over the last few years, we've done a lot of advancements in the center. We've upgraded the hospital. And in that, we've also noticed and realized that many of our patients want access that is closer. And because of our comprehensive nature, with strong nursing care, strong clinical care, strong all the different modalities of oncology, pediatrics, the whole was so full comprehensive agitaga, to have a daycare center was very important.